ಪಾಲಿ ಬೆಟ್ಟದ ಮನೆಯನ್ನೆಲ್ಲ ಒಮ್ಮೆ ಓಡಾಡಿ ಬಂದೆ. ಹೊರಗೆ ಹುಲ್ಲುಹಾಸಿನ ಮೇಲೆ ಕುರ್ಚಿ ಹಾಕಿಕೊಂಡು ನನ್ನ ಲಾಂಗ್ ಸಿಗರೇಟು ಹಚ್ಚಿದೆ. ಮತ್ತೆ ಈ ಮನೆಗೆ, ಪಾಲಿ ಬೆಟ್ಟಕ್ಕೆ, ಭಾರತಕ್ಕೆ ಬರಲಾರನೇನು. ಅಮ್ಮನಿಗೆ ಇನ್ನೂ ಕಾಫಿ ತೋಟದಲ್ಲಿ ಓಡಾಡಿ ಕೆಲಸ ಮಾಡಿಸುವಷ್ಟು ಕಸುವಿತ್ತು. ಅವಳಿಗೆ ಸಹಾಯಕ್ಕೆ ತಂಗಿಯ ಮಗನೊಬ್ಬನಿದ್ದಾನೆ. ತೋಟದಿಂದ ಬರುವ ಆದಾಯ ಅವಳಿಗೆ ಸಾಕು. ಅಪ್ಪ ಮಾತ್ರ ಪೂರ್ತಿ ಜೀರ್ಣ. ಅವನಿಗೆ ಬರುವ ಪಿಂಚಣಿ ಹಿಂದಿನ ಶತಮಾನದ್ದು. ತೋಟ ಪಾಳು ಬಿದ್ದಿದೆ. ಊಟ ತಿಂಡಿ ಮಾಡಿ ಹಾಕಲಿಕ್ಕೆ ಕೆಲಸದ ಹುಡುಗಿ ಇದ್ದಾಳೆ. ಅವನು ಪಾಲಿ ಬೆಟ್ಟದ ಮನೆಯಲ್ಲಿ ಬಂದಿರಲು ಒಲ್ಲ. ಅಮ್ಮ ಸಿದ್ದಾಪುರದ ಮನೆಗೆ ಹೋಗೋದಿಲ್ಲ. ದಾಂಪತ್ಯವೆಂಬುದು ಕೆಲವು ಸಲ ಅವಶ್ಯಕತೆಗಳನ್ನ ಮೀರಿಯೂ ಸತ್ತು ಹೋಗುತ್ತದೆ. ಹೊರಡುವ ಮುನ್ನ ಅಪ್ಪನ ಕೈಗೊಂದಿಷ್ಟು ಹಣ ಕೊಟ್ಟು ಅವನ ಬ್ಯಾಂಕಿನ ಖಾತೆಗೆ ಪ್ರತಿ ತಿಂಗಳು ಒಂದಷ್ಟು ಹಣ ಕಳಿಸುವ ವ್ಯವಸ್ಥೆ ಮಾಡೋದಾಗಿ ಹೇಳಬೇಕು ಅಂದ್ಕೊಂಡೆ. ನಾನು ಸ್ಕ್ಯಾಂಡಿನೇವಿಯಾದಲ್ಲಿ ನೆಲೆಗೊಳ್ಳುವ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೆ. ಲ್ಯಾವಿ ಇಲ್ಲವೆನ್ನಲಾರಳು. ಅವಳೊಂದಿಗೆ ಈಗ ಹಸೀನಾ ಅಲಿ ಇದ್ದಾಳೆ. ಹಿಮವಂತರಿಗೆ ನೀಲೋಫರ್ ಅಕ್ಕ. ಇದು ಬಿಡಿಸಲಾಗದ ಬಂಧ. ರೆಡ್ಡಿಯ ಹಣ, ಭೀಷಂನ ಉಯಿಲಿನ ಪ್ರಕಾರ ಅವನು ಕೊಡಮಾಡಿದ ಹಣ ಎಲ್ಲವೂ ಹಸೀನಾ ಅಲಿಯ ಖಾತೆಗೆ ಹಾಕಿಸಿದ್ದೆ. ನನ್ನ ಅಕೌಂಟಿನಲ್ಲಿ ಎಷ್ಟು ಹಣವಿದೆ ಅಂತ ಕೇಳಿದ್ದಿದ್ದರೆ ಶೇಷಾಚಾರ್ಯ 2 ನಿಮಿಷದಲ್ಲಿ ಲೆಕ್ಕ ಮಾಡಿ ಹೇಳಿಬಿಡುತ್ತಿದ್ದ. ಆದರೆ ವಾಪಸ್ಸು ಕಂಪಾಲಾಕ್ಕೆ ತಲುಪುವ ಮುನ್ನ ಲಿಕ್ಟನ್ ಸ್ಟೇನಿನ ಬ್ಯಾಂಕಿಗೆ ಹೋಗಿ 2 ಅಕೌಂಟುಗಳನ್ನು ಮುಚ್ಚಿ ನನ್ನ ಸಂಬಳದ ಅಷ್ಟೂ ಮೊತ್ತ ಡ್ರಾ ಮಾಡಿಕೊಂಡು ಹೊರಟು ಬಿಡೋಣ ಅಂತ ತೀರ್ಮಾನ ಮಾಡಿದ್ದೆ. ಅಮ್ಮ ಅದ್ಭುತವಾದ ಪಂದಿ ಕರಿ ಮಾಡಿದ್ದಳು. ಅದಕ್ಕಿಂತ ರುಚಿಯಾಗಿದ್ದುದು ಸಾರು. ಲ್ಯಾವಿ ಕಲಿಸಿರಬೇಕು. ಇದು ಕೊಡವರ ಅಡುಗೆ ಮನೆಯ ಸಾರಲ್ಲ ಅಂದುಕೊಂಡೆ. ನನ್ನ ಊಟ ಮುಗಿಯೋದರ ಒಳಗಾಗಿ ತನ್ನ ತಂಗಿಯ ಮಗನ ಕೈಯಲ್ಲಿ ಒಂದು ಟಿಫನ್ ಕ್ಯಾರಿಯರ್ ಕೊಟ್ಟು ಸಿದ್ದಾಪುರದ ಮನೆಗೆ ತಲುಪಿಸಿ ಬಾ ಎಂದು ಅಮ್ಮ ಹೇಳುತ್ತಿದ್ದುದು ಕೇಳಿಸಿತು. ದಾಂಪತ್ಯ ಹೀಗೂ ಉಸಿರಾಡುತ್ತದೆ, ಪಂದಿ ಕರಿ ಮತ್ತು ತಿಳಿ ಸಾರಿನ ನೆಪದಲ್ಲಿ ಅಂದುಕೊಂಡೆ. ಒಂದು ನಿರಾಳವಾದ ಸ್ನಾನ ಮಾಡಿ ಇವತ್ತು ಕೊಂಚ ಬೇಗನೆ ಮಲಗಿಬಿಡಬೇಕು ಅಂದುಕೊಳ್ಳುವಷ್ಟರಲ್ಲಿ ಕಾರ್ಲೋಸ್ ಫೋನ್ ಮಾಡಿದ್ದ. ದ ಟಾಸ್ಕ್ ಮಾಸ್ಟರ್. ಅವನು ತುಂಬ ಖುಷಿಯಲ್ಲಿದ್ದ. ನನ್ನ ಟೀಮಿನ ಕೆಲಸ ಮಾಯಿಗೆ ತುಂಬ ಸಂತೋಷ ತಂದಿದೆಯಂತೆ. ನನ್ನ ದೇಶದ ಹೆಮ್ಮೆಯ ಮಗ ಅವನು ಕರ್ನಲ್ ಅಂದಿದ್ರಂತೆ. ಬೆಳಗ್ಗೆ ಹೊರಟು ಬಂದುಬಿಡು, ಹೊಸ ಅಸೈನ್ಮೆಂಟಿನ ಬಗ್ಗೆ ಮಾತನಾಡಬೇಕು ಅಂದಿದ್ದ. ಒಲೆಯ ಮೇಲಿನ ಪಾತ್ರೆಯ ಒಳಗಿನಿಂದ ಎದ್ದು ಬರುವ ಕುದಿಯೊಂದು ಗಂಟಲಿಗೆ ಬಂದು ಕುಳಿತಂತಾಯಿತು. ಆದರೂ ಅದನ್ನ ತೋರಗೊಡದೆ, ಕಾರ್ಲೋಸ್, ನನಗೆ ಉತ್ಸಾಹ ಇಲ್ಲ. ಐ ಆಮ್ ರಿಯಲಿ ಟೈರ್ಡ್. ಯಾವ ಕೆಲಸ ಒಪ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ನಾಳೆ ಅಂತೂ ಖಂಡಿತ ಬರಲಾರೆ. ಯಾಕಿಷ್ಟು ಅವಸರ? ಇನ್ನೊಂದು ಟೀಮ್ ಸಿದ್ಧವಾಗಿದೆಯಾ? ಮತ್ತೆ ಬೇಟೆ? ಕೇಳಿದೆ. ನನ್ನ ದನಿಯಲ್ಲಿನ ಬೇಸರ, ಅಸಹನೆ ಅವನಿಗೆ ಅರ್ಥವಾಗದಿರಲೆಂದು ಪ್ರಯತ್ನ ಪಟ್ಟೆನಾದರೂ ಅದು ಸಾಧ್ಯವಾಗಿರಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಬಾಯ್. ಆದರೆ ಟೀಮು, ಬೇಟೆ ಅಂತಹದ್ದೇನಿಲ್ಲ. ಜಸ್ಟ್ ರೂಟೀನ್. ಪರವಾಗಿಲ್ಲ ಬಿಡು. 1 ವಾರ ರೆಸ್ಟ್ ತಗೋ. ಬಿ ವಿತ್ ಪೇರೆಂಟ್ಸ್. ಅಪ್ಪನನ್ನ ಕೇಳಿದೆ ಅಂತ ಹೇಳು. ಮತ್ತೆ ಫೋನ್ ಮಾಡ್ತೀನಿ ಅಂದಿದ್ದ ಮಾಥೂರ್. ಇಲ್ಲ ಮಾಥೂರ್, ಫೋನ್ ಮಾಡಬೇಡ. ಕೆಲವು ದಿನ ನಾನು ದೇಶದಲ್ಲಿರೋದಿಲ್ಲ. ಮೋಸ್ಟ್ಲಿ ಕೆಲವು ವರ್ಷ. ಐ ಮೀನ್ ಫಾರ್ ಎವರ್. ನಾನು ದೇಶ ಬಿಡ್ತೀನಿ ಮಾಥೂರ್. ಶಾಶ್ವತವಾಗಿ ಬಿಟ್ಟರೂ ಆಶ್ಚರ್ಯ ಇಲ್ಲ. ನನಗಿನ್ನು ಅನಾಲಿಸಿಸ್ ವಿಂಗಿನ ಕೆಲಸ ಬೇಡ. ಆದಷ್ಟು ಮೃದುವಾಗಿ ಹೇಳಲು ಪ್ರಯತ್ನಿಸಿದೆ. ಆದರೆ ಮಾಥೂರ್ ದಡ್ಡನಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಬಾಯ್. ಮತ್ತೆ ಮಾತಾಡ್ತೀನಿ ಅಂದವನೇ ಫೋನ್ ಇಟ್ಟ. ಅವನ ದನಿಯಲ್ಲಿ ಅನೇಕ ಅರ್ಥಗಳಿದ್ದವು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಗಂದ್ರೆ ಮುಗಿತಾ ಮಗ? ಧೈರ್ಯ ಉಡುಗಿ ಹೋಯ್ತಾ? ನರ ಕಳ್ಕೊಂಡಿದ್ಯಾ? ಹತಾಶ ಸೈನಿಕನ? ಅಥವಾ ಇದು ಬ್ಯಾಟಲ್ ಫ್ಯಾಟಿಗ್ ಅಂತಾರಲ್ಲ ಅದ? ಯುದ್ಧ ಕೆಲವು ಸಲ ಬಹಳ ಬೇಗ ಸುಸ್ತು ಮಾಡಿಸ್ಬಿಡುತ್ತೆ. ನಿನ್ನ ಸುಸ್ತು ಅಂತಹದ ಸ್ಯಾಮ್? ನನಗೆ ಗೊತ್ತು, ನಿನ್ನಂಥವರು ತುಂಬ ದಿನ, ತುಂಬ ವರ್ಷ ಇಂತಹ ಸುದೀರ್ಘ ಯುದ್ಧಗಳನ್ನು ಮಾಡಲಾರರು. ಈ ಕ್ಷಣಕ್ಕೆ ಹೀರೋ, ಮರುಕ್ಷಣ
ಆಟಕ್ಕೆ ಬರಲೊಲ್ಲದ ಅಳುಬುರುಕ ಮಗು, ಲೌಸಿ ಬಮ್. ಕಾರ್ಲೋಸ್ ಮಾಥುರ್ನ ದನಿಯಲ್ಲಿ ಇಷ್ಟೆಲ್ಲ ಅರ್ಥಗಳಿದ್ವ ಅಥವಾ ಅವುಗಳನ್ನು ನಾನೇ ಕಲ್ಪಿಸಿಕೊಳ್ತಾ ಇದ್ದೀನ ಗೊತ್ತಿಲ್ಲ. ಮಾಯಿನೋ ಗಾಂಧಿ ಹೊಗಳಿದರಂತೆ, ನನ್ನ ದೇಶದ ಹೆಮ್ಮೆಯ ಮಗ ಅಂದಿದ್ದರಂತೆ. ಅಪ್ಪ ಕೂಡ ಅದೇ ದನಿಯಲ್ಲಿ ಮಾತನಾಡಿದ್ದ. ಚಿನ್ನಿ, ನೀನು ಹೀರೋ. ಶೇಷಾಚಾರ್ಯ ಶರ ಬರೆದಿದ್ದ, ಎಕ್ಸಲೆಂಟ್. ಆದರೆ ನನಗೆ ಅದೇನೂ ಆಗಬೇಕಿರಲಿಲ್ಲ. ನನ್ನಲ್ಲಿ ಒಳಗೆ ಎಂತಹದ್ದೋ ಬದಲಾವಣೆ ಆಗ್ತಾ ಇತ್ತು. ಬಹುಶಃ ಉಳಿದೆಲ್ಲರಿಗಿಂತ ರೆಡ್ಡಿಯ ಸಾವು ನನ್ನನ್ನು ಕದಲಿಸಿ ಹಾಕಿತ್ತು. ಗೆಳೆಯರ ಹೆಣಗಳನ್ನು ಕೂಡ ವಾಪಸ್ಸು ಈ ದೇಶದ ಮಣ್ಣಿಗೆ ತರಲಾರದ ನಾನು ಅದೆಂತಹ ಹೀರೋ. ಒಮ್ಮೆ ಧೀರನೆನ್ನಿಸಿಕೊಂಡ ಮೇಲೆ ಬದುಕೋದು ಎಷ್ಟು ಕಷ್ಟ ಅಲ್ವೇ? ಮತ್ತೆ ಮತ್ತೆ ಅನ್ನಿಸಿಕೊಳ್ಳುತ್ತಲೇ ಇರಬೇಕು. ಆದರೆ ಕಾರ್ಗಿಲ್ ಯುದ್ಧ ನಡೆದು ಯಾವ ಕಾಲ ಆಯಿತು? ಯಾವುದದು ಟೋಲೋಲಿಂಗ್? ಯಾರ್ಯಾರಿಗೆ ಬಂತು ವೀರಚಕ್ರ? ಮತ್ತೆ ಮತ್ತೆ ಕದನವ? ಪ್ರತಿ ಕದನದಲ್ಲೂ ನಾನೇ ಧೀರನ್ನ. ಈ ದೇಶದಲ್ಲಿ ಒಂದೇ ಒಂದು ಸಲ ಯಾರ ಕೆನ್ನೆಗೂ ಹೊಡೆಯದೆ, ಬೆರೆಟ್ಟಾದ ಹಿಡಿಕೆಯನ್ನ ಬೆರಳಿಂದಲೂ ಮುಟ್ಟದೆ ಲಕ್ಷಾಂತರ ಕೋಟ್ಯಾಂತರ ಜನ ಬದುಕ್ತಾ ಇಲ್ವಾ? ಅವರಿಗೆ ತಾವು ಧೀರರೆಂಬ ಭ್ರಮೆ ಇಲ್ಲ. ಅವರ ಬಗ್ಗೆ ಯಾರು ಶರ ಕೂಡ ಬರೆಯೋದಿಲ್ಲ. ಈ ದೇಶದ ಹೆಮ್ಮೆಯ ಮಗ ಅನ್ನೋದಿಲ್ಲ. ಅವರ ಅಪ್ಪಂದಿರು ಎದ್ದು ಬಂದು ಚೆನ್ನೀ ಅಂತ ಮೈದೊಡವುವುದಿಲ್ಲ. ಮುಖ್ಯವಾಗಿ ಯಾರೋ 4 ಅನಾಮಧೇಯ ಇಟಾಲಿಯನ್ನರನ್ನ ಯಾರದೋ ಅಪ್ಪಣೆಯ ಮೇರೆಗೆ ಕೊಲೆ ಮಾಡೋದಿಲ್ಲ. ಅವರೆಲ್ಲ ಬದುಕಿಲ್ವೇ? ಹಾಗೆ ನಾನು ಬದುಕಬೇಕು. ಅಮ್ಮನಂತೆ, ಅಮ್ಮನ ತಂಗಿಯ ಮಗನಂತೆ, ಲ್ಯಾರಿಯ ತಂದೆಯಂತೆ. ನಾನು ಈಗ ಬಯಸುತ್ತಿದ್ದುದು ಅದನ್ನಷ್ಟೇ. ಸ್ಕ್ಯಾಂಡಿನೇವಿಯಾದಲ್ಲಿ ಎಲ್ಲಿ ಬದುಕುತ್ತೇನೆ, ಹೇಗೆ ಬದುಕುತ್ತೇನೆ ನನಗೆ ಯಾವುದೂ ಗೊತ್ತಿರಲಿಲ್ಲ. ಕಾರ್ಲೋಸ್ ಮಾಥುರ್ಗೆ ಇಷ್ಟು ಬೇಗನೆ ಹೇಳಿಬಿಡಬಾರ್ದಾಗಿತ್ತ ಎಂಬುದು ಒಂದು ಭಾವ ಬಂದಿತ್ತಾದರೂ ಅದರ ಪರಿಣಾಮ ನಾನು ಅಂದುಕೊಂಡದ್ದಕ್ಕಿಂತ ಭಯಾನಕವಾಗಿರುತ್ತದೆ ಎನ್ನಿಸಿರಲಿಲ್ಲ. ಬೆಳಗಿನ ಜಾವದ ಹೊತ್ತಿಗೆ ಮತ್ತೊಂದು ಫೋನ್ ಬಂದಿತ್ತು. ಗುಡ್ ಮಾರ್ನಿಂಗ್ ಸ್ಯಾಮ್, ನೀವು ಆಗಲೇ ಹೊರಟುಬಿಟ್ಟಿರ್ತೀರೇನೋ ಅಂದ್ಕೊಂಡಿದ್ದೆ. ನನ್ನ ಹೆಸರು ಮಥಾಯ್ಸ್ ಅಂತ. ಐ ಅಸಿಸ್ಟ್ ಕಾರ್ಲೋಸ್. ನೀವು ಅಪಾರ್ಟ್ಮೆಂಟ್ನಲ್ಲಿ ಯುರೋಪ್ನ ವಿವರಗಳನ್ನೆಲ್ಲ ಹೇಳುವಾಗ ಅಲ್ಲೇ ಕುಳಿತು ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಎಕ್ಸಾಕ್ಟ್ಲಿ ನಾನೇ. ನನಗೆ ಕಾರ್ಲೋಸ್ನಿಂದ ಆದೇಶ ಬಂದಿದೆ ನಿಮಗೆ 2 ಸಂಗತಿ ಹೇಳಕ್ಕೆ. ಮೊದಲನೇದಾಗಿ ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡ್ತಿದ್ದೀನಿ. ಅನಾಲಿಸಿಸ್ ವಿಂಗ್ ನಿಮ್ಮನ್ನು ಪ್ರಮೋಟ್ ಮಾಡಿದೆ. ಇಲ್ಲಿ ಗೊತ್ತಲ್ಲ, ಈಗ ನೀವು ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಸಂಬಳ ಜಾಸ್ತಿ ಮಾಡಲಾಗಿದೆ. ಈಗ ಸಿಗ್ತಾ ಇರೋದಕ್ಕಿಂತ 1.5 ಪಟ್ಟು ಹೆಚ್ಚು. ಇನ್ಮೇಲೆ ನೀವು ಅರಬ್ ದೇಶಗಳಲ್ಲಿ ಕೆಲಸ ಮಾಡ್ತೀರಿ. ಒಬ್ಬರೇ ಕೆಲಸ ಮಾಡ್ತೀರಿ. ಹಿಂದ್ ಸಮಾಚಾರ್ ಅನ್ನೋ ಪತ್ರಿಕೆಯ ಮುಖ್ಯ ವರದಿಗಾರನಾಗಿ ನಿಮ್ಮನ್ನು ನೇಮಿಸಲಾಗಿದೆ ಅನ್ನೋ ಆರ್ಡರು, ಐಡೆಂಟಿಟಿ ಕಾರ್ಡು ನಿಮಗೆ ತಲುಪುತ್ತೆ. ಕೆಲಸದಲ್ಲಿ ರಿಸ್ಕ್ ಇಲ್ಲ. ಜಸ್ಟ್ ರೂಟೀನ್. ಅವನು ಮಾತಾಡುತ್ತಾ ಹೋದಂತೆ ಅವತ್ತು ಅಪಾರ್ಟ್ಮೆಂಟಿನಲ್ಲಿ ಕಂಡ ಆ ನಿರ್ಭಾವುಕ ಮುಖ, ದಟ್ಟ ಹುಬ್ಬು, ಬೋಳಿಸಿದ ಮೀಸೆ, ವಿಶಾಲವಾದ ಹಣೆ, ಸೆಟೆದ ಎದೆ ಎಲ್ಲ ಒಂದೊಂದೇ ನೆನಪಾದವು. ಅವನ ಹೆಸರು ಇವತ್ತಿನ ಮಟ್ಟಿಗೆ ಮಥಾಯ್ಸ್. ಆಗಬಹುದು ಮೈ ಡಿಯರ್ ಫ್ರೆಂಡ್. ಕಾರ್ಲೋಸ್ಗೆ ಹೇಳು, ಯುರೋಪ್ನಿಂದ ವಾಪಸ್ ಬಂದು ಅನಾಲಿಸಿಸ್ ವಿಂಗಿಗೆ 2.5 ವರ್ಷಗಳ ಅಷ್ಟು ಕಾರ್ಯಾಚರಣೆಯ ವಿವರ ಕೊಟ್ಟಿದ್ದೀನಿ. ಪ್ರತಿ ಪೈಸೆ, ಪ್ರತಿ ರೂಪಾಯಿ, ಪ್ರತಿ ಯೂರೋ, ಪ್ರತಿ ಡಾಲರ್ಗೆ ಲೆಕ್ಕ ಕೊಟ್ಟಿದ್ದೀನಿ. ನಿನ್ನೆ ರಾತ್ರಿಯಷ್ಟೇ ಕಾರ್ಲೋಸ್ ಮಾಥುರ್ಗೆ ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ನೋ ಮೋರ್ ಸರ್ವಿಸ್. ನಾನು ಇನ್ನು ಮುಂದೆ ಅನಾಲಿಸಿಸ್ ವಿಂಗಿನ ಕೆಲಸ ಮಾಡೋದಿಲ್ಲ. ಇಂಡಿಯಾದಲ್ಲೂ ಇರೋದಿಲ್ಲ. ಇದನ್ನ ಇವತ್ತೂ ಹೇಳ್ತಾ ಇದ್ದೀನಿ. ಮಾಥುರ್ಗೆ ನೀನೇ ತಿಳಿಸ್ಬಿಡು ಅಂದೆ. ಬಟ್ ಸ್ಯಾಮ್, ಇದು ಕಾಂಟ್ರಾಕ್ಟ್ನ ನಿಯಮಗಳಿಗೆ ವಿರುದ್ಧವಾಗುತ್ತೆ. ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನೀವು ಹಾಗೆಲ್ಲ ನಿರ್ಧರಿಸೋ ಹಾಗಿಲ್ಲ. ಕಾಂಟ್ರಾಕ್ಟ್ ಸಹಿ ಮಾಡಿದ್ದೀರಿ ಅಂದ ಮಥಾಯ್ಸ್. ಯಾವ ಕಾಂಟ್ರಾಕ್ಟ್? ನಾನು ಮಾಡಿದ ಪ್ರತಿ ಕಾಂಟ್ರಾಕ್ಟಿನ ಸಹಿಯೂ ನನಗೆ ನೆನಪಿದೆ. ಅಪ್ಪ 1000 ಬಾರಿ ಹೇಳಿ ಕಳಿಸಿದ್ದ. ಕಾರ್ಲೋಸ್ ಕೂಡ ಅದನ್ನೇ ಹೇಳಿದ್ದ. ಪೂರ್ತಿ ಓದದೆ ಯಾವುದಕ್ಕೂ ಸಹಿ ಮಾಡಬೇಡ. ಮೊಟ್ಟ ಮೊದಲ ಸಹಿಯೇ ವಿಲಕ್ಷಣವಾದ ಬರಹದ ಮೇಲಿತ್ತು. ಕಾಂಟ್ರಾಕ್ಟ್ ಸೇಯಿಂಗ್ ದಟ್ ದರ್ ಇಸ್ ನೋ ಕಾಂಟ್ರಾಕ್ಟ್. ಅಂದಮೇಲೆ ಮತ್ತೆಂತಹ ಒಪ್ಪಂದ?
ಸಾರಿ ಸ್ಯಾಮ್, ನೀವು ಇನ್ನೊಂದು ಒಪ್ಪಂದಕ್ಕೆ ಸಹಿ ಮಾಡಿದ್ದೀರಿ. 3.5 ವರ್ಷದ ನೌಕರಿಯ ಒಪ್ಪಂದ. ಅದು ಪ್ರತಿ ವರ್ಷ ರಿನ್ಯೂ ಆಗುತ್ತೆ. ನಿಮ್ಮನ್ನ ಸೇವೆಯಲ್ಲಿ ಮುಂದುವರಿಸಬೇಕಾ ಅದನ್ನ ಪ್ರತಿ ವರ್ಷ ಅನಾಲಿಸಿಸ್ ವಿಂಗ್ ತೀರ್ಮಾನ ಮಾಡುತ್ತೆ. ಆದರೆ ನೀವೇ ತೀರ್ಮಾನಿಸಿ ಕೆಲಸ ಬಿಟ್ಟು ಬಿಡುವಂತಿಲ್ಲ ಅಂದಿದ್ದ ಮಥಾಯ್ಸ್. ಅಂತಹ ಯಾವ ಕಾಂಟ್ರಾಕ್ಟಿಗೆ ನಾನು ಸಹಿ ಮಾಡಿದ್ದೆ ನೆನಪಾಗ್ತಾ ಇಲ್ಲ. ಮಥಾಯ್ಸ್, ಕಾಂಟ್ರಾಕ್ಟ್ ಸಹಿ ಮಾಡಿದರೆ ಅದರಲ್ಲಿ ತಾರೀಕು ಕೂಡ ನಮೂದಾಗಿರುತ್ತೆ. ಯಾವ ತಾರೀಕಿಗೆ ಮಾಡಿದ್ದೆ ಅಂತ ಚೆಕ್ ಮಾಡಿ ಹೇಳ್ತೀಯಾ ಕೇಳಿದೆ. ಅವನು ತಕ್ಷಣ ಉತ್ತರಿಸಿದ್ದ. ನನ್ನ ಎದೆ ಜಗ್ಗೆಂದಿದ್ದೆ ಆಗ. ಆ ತಾರೀಖನ್ನ ನಾನು ಜೀವನದಲ್ಲೇ ಮರೆಯಲಾರೆ. ಅವತ್ತು ಕೆಲವು ಕಾಗದಗಳಿಗೆ ನಾನು ಸಹಿ ಮಾಡಿದ್ದು ನಿಜ. ಮನಸ್ಸು ಎಷ್ಟು ರೋಸಿ ಗೊಂದಲಕ್ಕೊಳಗಾಗಿ ಆಘಾತಗೊಂಡಿತ್ತು ಅಂದರೆ, ಪ್ರತಿ ಪತ್ರಕ್ಕೂ ಓದಿದ ನಂತರವೇ ಸಹಿ ಮಾಡುವ ನಾನು ಮೊದಲ ಸಲ ಕೆಲವು ಹಾಳೆಗಳಿಗೆ ಹಾಗೆಯೇ ಸಹಿ ಮಾಡಿದ್ದೆ, ಬ್ಲೈಂಡ್ಲಿ. ಅದರಲ್ಲಿ ಕಾರ್ಲೋಸ್ ಮಾಥುರ್ ಈ ಒಪ್ಪಂದದ ಪತ್ರವನ್ನು ಇರಿಸಿ ಸಹಿ ತೆಗೆದುಕೊಂಡಿದ್ದನ? ಅದು ನಿಜಕ್ಕೂ ನನ್ನ ಪಾಲಿನ ಅತ್ಯಂತ ಅಸಹನೆಯ ದಿನ. ಅವತ್ತು ಕಾರ್ಲೋಸ್ ನನ್ನೊಂದಿಗೇ ಇದ್ದ. ನಾನು ದಿಲ್ಲಿಯ ನರ್ಸಿಂಗ್ ಹೋಮ್ನಲ್ಲಿದ್ದೆ. ದೇಹದ ಅತಿ ಮುಖ್ಯ ಮತ್ತು ಅತಿ ಸೂಕ್ಷ್ಮ ಅಂಗದ ತುದಿಯ ಚರ್ಮವನ್ನಷ್ಟೇ ಬೇರ್ಪಡಿಸುವ ಆಪರೇಷನ್ ಮಾಡಿಸಿಕೊಂಡ ದಿನ. ಅದು ಅಫ್ಘಾನಿಸ್ತಾನದಲ್ಲಿ ಜೀವ ಉಳಿಸಿತ್ತು, ನಿಜ. ಆದರೆ ಈಗ ಹೆಲ್ ವಿತ್ ದ ಕಾಂಟ್ರಾಕ್ಟ್, ಆ ಸುಳ್ಳ ಮಗಂಗೆ ಹೇಳೋ ಅನ್ನೋ ಹೊತ್ತಿಗೆ ಮಥಾಯ್ಸ್ ಡಿಸ್ಕನೆಕ್ಟ್ ಮಾಡಿದ್ದ. ಕಾರ್ಲೋಸ್ ಮಾಥುರ್ನ ಉದ್ದೇಶವಿದ್ದುದೇ ಅಷ್ಟು. ನೀನಿನ್ನೂ ನಮ್ಮ ಕೈಯಲ್ಲಿದ್ದೀಯ. ಇನ್ನೂ 1 ವರ್ಷ. ನೀನು ತಿರಸ್ಕರಿಸುವಂತಿಲ್ಲ, ನೌಕರಿ ಬಿಡುವಂತಿಲ್ಲ, ನಡೆದು ಹೋದ ಯಾವುದರ ಬಗ್ಗೆಯೂ ಮಾತನಾಡುವಂತಿಲ್ಲ. ಅಟ್ಲೀಸ್ಟ್ ಅಬೌಟ್ ಇಟಾಲಿಯನ್ ಮರ್ಡರ್ಸ್. ನೋ, ಅದೆಲ್ಲ ಗೊತ್ತಿದ್ದವರು ಕೆಲವೇ ಜನ. ಅಲ್ಲಿ ನಂಬಿ ಮುಗಿದು ಹೋದ. ಇಲ್ಲಿ ಎಲ್ನೋರಾ ಕೊಲೆಯಾದಳು. ಉಳಿದವರ ಬಗ್ಗೆ ನಿನಗೇ ಗೊತ್ತಿದೆ. ಬೋಫೋರ್ಸ್ ಫಿರಂಗಿ ಹಗರಣದ ಸೂತ್ರಧಾರ ಒಟಾವಿಯೋ ಕ್ವಟ್ರೋಚಿಯನ್ನ ಮುಟ್ಟದೆ ಇದ್ದಿದ್ದರೆ ಸಿಸಿಲಿಯ ಮಾಫಿಯಾ ಯಜಮಾನ ಬದುಕಿರುತ್ತಿದ್ದ. ಅವನು ಕ್ವಟ್ರೋಚಿಯನ್ನ ಬೆದರಿಸಿದ್ದೇ ಅವರಿಬ್ಬರ ಮೂಲಕ. ನೀವು ಕಾಲ್ಸ್ ರೂಹೆಯಲ್ಲಿ ಕೊಂದಿರಲ್ಲವಾ, ಜಾನ್ ಲೆಗಬುವೆ ಮತ್ತು ವ್ಯಾಸ್ಕೊರಾಸಿ. ಸೇಡು ಅನ್ನೋದೇ ಹಾಗೆ. ಆರಿ ತಣ್ಣಗಾದ ಮೇಲೆ ಬಡಿಸಿದ್ರೇನೆ ರುಚಿ. ಸರ್ವ್ ವೆನ್ ಇಟ್ ಈಸ್ ಕೋಲ್ಡ್. ಸಿಸಿಲಿಯ ಕಿತ್ತಲೆಯ ತೋಟಗಳ ಹುಂಬ ಗುತ್ತಿಗೆದಾರ ವಿಜ್ಜಿನಿ ಮರೆತು ಹೋಗಿದ್ದ. ಇಡೀ ಹಗರಣ ಬಯಲು ಮಾಡಿದ್ದ ಟ್ಯೂರಿನ್ನಿನ ಡೊಮೆಂಟಿನೋ ಕೂಡ ಮರೆತು ಹೋಗಿದ್ದ. ಬೋಫೋರ್ಸ್ನ MD ಮಾರ್ಟಿನ್ ಆರ್ಬ್ಡೋನ ಡೈರಿಯಿಂದ ಅಷ್ಟೂ ಮಾಹಿತಿ ಕದ್ದು ತಂದಿದ್ದ ಅವರಿಬ್ಬರೂ ಎಲ್ಲ ಮರೆತು ಹೋಗಿದ್ದರು. ನಿಜ ಹೇಳಬೇಕು ಅಂದರೆ, ಬೋಫೋರ್ಸ್ ಫಿರಂಗಿ ಹಗರಣವನ್ನ ಭಾರತವೇ ಮರೆತು ಹೋಗಿತ್ತು. ಮುಂಬಯಿಯ ಮೇಲೆ ಭಯೋತ್ಪಾದಕ ದಾಳಿ ನಡೆಯಿತಲ್ಲ, ಆಗಲೇ ಮಾಯ್ನೋ ಗಾಂಧಿಗೆ ಎಲ್ಲವೂ ನೆನಪಾದದ್ದು. ಅತ್ತೆ ಬಲಿಯಾದದ್ದು ಉಗ್ರವಾದಿಗಳಿಗೆ, ಗಂಡ ಬಲಿಯಾದದ್ದು ಉಗ್ರವಾದಿಗಳಿಗೆ. ಉಗ್ರವಾದದ ಮೂಲವನ್ನೇ ನಾಶ ಮಾಡಿಬಿಡಬೇಕು ಅಂತ ಆಕೆ ನಿರ್ಧರಿಸಿದ್ದರು. ಅದೇ ಪಟ್ಟಿಗೆ 4 ಇಟಾಲಿಯನ್ನರನ್ನೂ ಸೇರಿಸಿದ್ದರು. ಯಾರಿಗೆ ಅನುಮಾನ ಬರಲು ಸಾಧ್ಯ? ಅನುಮಾನದ ಮೊಟ್ಟ ಮೊದಲ ವಾಸನೆ ಹಿಡಿದವನು ನಂಬಿ ಫಿನಿಶ್ ಹಿಮ್. ಮಾಯ್ನೋ ಗಾಂಧಿ ಆದೇಶ ಕೊಟ್ಟಿದ್ದರು. ಕಾರ್ಲೋಸ್ ಮಾಥುರ್ಗೆ ಅದೆಲ್ಲ ಎಷ್ಟು ಹೊತ್ತಿನ ಕೆಲಸ? ಅದೇ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಕಳಿಸಿದ ಹಣ. ಜರ್ಮನಿಯ ಕ್ವೀನ್ಸ್ ಪಟ್ಟಿಯಲ್ಲಿ ಇದ್ದವಳಿಗೆ ಅಸೈನ್ಮೆಂಟು. ನಂಬಿಯನ್ನ ಕೊಂದದ್ದು ಎಷ್ಟು ಸುಲಭ. ಮಾಯ್ನೋ ಗಾಂಧಿಗೆ ಅದರ ವಿವರಗಳು ಗೊತ್ತಿರಲಿಕ್ಕಿಲ್ಲ. ಆದರೆ ಕಾರ್ಲೋಸ್ ಮಾಥುರ್ ತುಂಬ ಸಲೀಸಾಗಿ ಅದನ್ನೆಲ್ಲ ಮಾಡಿಸಬಲ್ಲ. ಅವನಿಗೆ ಗೊತ್ತಿತ್ತು, ನಂಬಿಯ ಶವವನ್ನ ನಾನು ಹೋಟೆಲ್ನಲ್ಲಿ ಬಿಟ್ಟು ಬರಲಾರೆ. ಭಾರತದ ಗೌರವವನ್ನ ಬೀದಿಗೆ ಬಿಡುವವನಲ್ಲ. ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ಫಿನಿಶ್. ಎಲ್ನೋರಾ ಯಾರೆಂಬುದು ಕಾರ್ಲೋಸ್ ಮಾಥುರ್ನ ಹೊರತಾಗಿ ಮತ್ಯಾರಿಗೂ ಗೊತ್ತಿರಲಿಲ್ಲ. ಇಸ್ರೇಲಿ ಮಾಸ್ಟರ್ನ ಪತ್ನಿಯಂತೆ ಇರುವ ವ್ಯವಸ್ಥೆ ಮಾಡಿದವನೇ ಅವನು. ಆಕೆ ಕೆಟ್ಟ ಹೆಂಗಸಲ್ಲ, ನಿಜ. ಆದರೆ ಭಾರತದ ಯಾವ ಶಿಲ್ಪ, ಯಾವ ಹರಳು, ಯಾವ ಕಿರೀಟ, ಯಾವ ಹಾರ, ಯಾವ ಪ್ರಾಣಿಯ ಚರ್ಮ ಅಮೇರಿಕನರನ್ನ ಆಕರ್ಷಿಸುತ್ತದೆ ಎಂಬುದು ಗೊತ್ತಿದ್ದವಳು. ಅವಳು ಯಾವುದನ್ನೂ ಕದಿಯುತ್ತಿರಲಿಲ್ಲ, ಅಗ್ಗದ ಬೆಲೆಗೆ ಕೊಳ್ಳುತ್ತಿದ್ದಳು. ಒರ್ಬಾಸನೋದ ವಿಳಾಸಕ್ಕೆ ತಾನೇ ಕುಳಿತು ಮಾಡಿದ ಪುಟ್ಟ ಪುಟ್ಟ ಪೆಟ್ಟಿಗೆಗಳಲ್ಲಿಟ್ಟು ರವಾನೆ ಮಾಡುತ್ತಿದ್ದಳು.
ಅವುಗಳನ್ನ ಲಾಸ್ ಏಂಜಲೀಸ್ನ ಶ್ರೀಮಂತರಿಗೆ ಮಾರುತ್ತಿದ್ದವಳು ಮಾಯ್ನೋ ಗಾಂಧಿಯ ತಂಗಿ ಅನುಷ್ಕಾ. ಆದರೆ ವಿಷಯ ಹೇಗೋ ಬಯಲಾಯಿತು. ಹೇಗೆ? ಅದರ ವಿವರ ಮಾಯ್ನೋ ಗಾಂಧಿಗೆ ಬೇಕಾಗಿರಲಿಲ್ಲ. ಎಲ್ನೋರ ಹೊರಟು ಹೋಗಲಿ, ಒಂದೇ ಆದೇಶ. ಬಿಟ್ಟಿದ್ದಿದ್ರೆ ಯಾವುದೋ ದೇಶದ ಮೂಲೆಯಲ್ಲಿ ಬದುಕಿಕೊಳ್ಳುತ್ತಿದ್ದಳೇನೋ. ಓಹೋ, ಒಂದು ರಹಸ್ಯ ಆ ವ್ಯಕ್ತಿಯೊಂದಿಗೆ ಮಣ್ಣುಗೂಡಿಬಿಡಬೇಕು. ಲೆಹಾಶ್ಮೆದ್ ಹತ್ಯೆಗೆ ಕಾರ್ಲೋಸ್ ಅನಾಲಿಸಿಸ್ ವಿಂಗಿನ ಹೊಸ ಟ್ರೈನಿಗಳನ್ನೇ ಬಳಸಿದ್ದ. ಈಗ ಸರದಿ ನನ್ನದ? ಕೇಳೋಣ.